ಇವರಿಬ್ರು ಎಂತ ದಡ್ರು. ಪ್ರೀತಮ್ ಇಂದ ಸಿಇಒ ಆಗೋ ರೇಸಲ್ಲಿ ನಾವ್ ಸೋಲ್ತೀವಿ. ಆ ಬೇಸಿಕ್ ಯೋಚನೆನೂ ಇಲ್ದೆ ಮೈ ಮರೆತು ಮುದ್ದಾಡ್ತಾರೆ, ಕುಣ್ದಾಡ್ತಾರೆ. ಇಂಥ ಗಂಡನ್ ಕಟ್ಕೊಂಡು ನಾನ್ ಏನು ಸಾಧಿಸಕ್ಕಾಗಲ್ಲ. ಸಿಇಒ ರೇಸಲ್ಲಿ ನಾನು ಎಲ್ರಿಗಿಂತ ಮುಂದೆ ಇರಬೇಕು ಅನ್ಕೊಂಡ್ರೆ ಪ್ರೀತಮ್ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಇದ್ದಾನೆ. ಹೇಗಾದರೂ ಮಾಡಿ ಅವನ್ನ ಓವರ್ಟೇಕ್ ಮಾಡಿ ನಾನು ಫಸ್ಟ್ ಬರಬೇಕು ಅಂತಿದ್ದೀನಿ. ಈ ಖಾತೆಗೆ ಇದು ಯಾವುದೂ ಅರ್ಥನೇ ಆಗಲ್ಲ. ಅವನು ಗೆದ್ದ ಅಂತ ಸಂಭ್ರಮಿಸ್ತಾ ಇದ್ದಾಳೆ. ಇವಳು ಲಾಯರ್ ಆಗದೇ ಇದ್ದಿದ್ದೆ ಒಳ್ಳೇದಾಯ್ತು. ಇವಳು ಲಾಯರ್ ಆಗಿದ್ದಿದ್ರೆ ಒಂದು ಕೇಸು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಅಕ್ಕ, ಯಾರೋ ಒಬ್ರು ಹೇಳ್ತಾ ಇದ್ರು ಯಾರ ಹೆಲ್ಪ್ ತಗೊಳ್ದೇನೆ ಚಾಲೆಂಜಲ್ಲಿ ಗೆದ್ದು ತೋರಿಸು ಅಂತ. ಈಗ ಗೆದ್ದಿದ್ದೀನಿ, ಇದಕ್ಕೆ ಏನು ಹೇಳ್ತಾರೆ ಅಂತ ಕೇಳು ಅಕ್ಕ. ಏನ್ ಹೇಳ್ತಾರೆ ಪ್ರೀತು? ನೀನೇ ನೋಡ್ತಾ ಇದೆಯಲ್ಲ, ಸುಮ್ನೆ ಬೈಕ್ ಬೇಗ ಹಾಕೊಂಡು ನಿಂತಿದ್ದಾರಲ್ಲ, ಇನ್ನೇನ್ ಆಪ್ಷನ್ ಇರುತ್ತೆ? ಅಕ್ಕ, ಆಟ ಇನ್ನೂ ಮುಗ್ದಿಲ್ಲ, ಈಗ ಶುರು ಆಗ್ತಾ ಇದೆ. ನಾಳೆ ಬೆಳಿಗ್ಗೆ ನಾನು ಲಂಡನ್ ಹೋಗ್ತಾ ಇದ್ದೀನಿ. ವಾಟ್? ಏನು, ನಾಳೆ ಲಂಡನ್ಗೆ ಹೋಗ್ತಿದ್ಯಾ? ಈ 1 ಕೋಟಿ ಬಿಸ್ನೆಸ್ನ 6 ತಿಂಗಳಲ್ಲಿ 10 ಕೋಟಿ ಟರ್ನ್ ಓವರ್ ಆಗೋ ಥರ ಮಾಡ್ತೀನಿ. ಆ್ಯಂಡ್ ಯಾರ ಹೆಲ್ಪು ತಗೊಳ್ದೆ, ಯಾರ ಬಂಡವಾಳನೂ ತಗೊಳ್ದೆ, ನನ್ನ ಕಾನ್ಫಿಡೆನ್ಸಿಂದ, ನನ್ನ ಐಡಿಯಾಸಿಂದ ಕಾಫಿ ಚೈನ್ ಬಿಸ್ನೆಸ್ನ ಅಲ್ಲೇ ಶುರು ಮಾಡ್ತೀನಿ. ದಿಸ್ ಈಸ್ ಮೈ ಟಾರ್ಗೆಟ್. ಆ್ಯಂಡ್ ಲಂಡನಿಗೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ಗೆ ನಮ್ಮ ಕಾಫಿ ಬ್ರ್ಯಾಂಡ್ ರೀಚ್ ಆಗೋ ಥರ ಮಾಡ್ತೀನಿ. ವೆರಿ ಗುಡ್ ಪ್ರೀತು. ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ಹ್ಯಾಪಿ ಟುಡೇ. ಯು ನೋ ವಾಟ್? ಯಾರೋ ಒಬ್ರು ನಿನ್ನ ಒಂದು ಸಣ್ಣ ಬೆಂಕಿ ಕಿಡಿ ಅಂತ ಅನ್ಕೊಂಡಿದ್ರು. ಆದ್ರೆ ನೋ, ಅಲ್ಲ, ನೀನು ನೀನ್ ದಹಿಸ್ಕೊಂಡು ಇಡೀ ಊರಿಗೆ ಬೆಳಕಾಗೋ ಬೆಂಕಿ ಚೆಂಡು. ಅದವ್ರಿಗೆ ಇವಾಗ ಅರ್ಥ ಆಗಿರತ್ತೆ. ನಿನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಕಣೋ. ನೀನು ಎಲ್ಲಿ ರೂಮಲ್ಲೇ ಉಳ್ಕೊಂಡ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ, ಆದರೆ ನೀನು ನಮ್ಮ ಕಂಪನಿನ ಪ್ರಪಂಚಕ್ಕೆ ಫೇಮಸ್ ಮಾಡಕ್ಕೆ ಹೊರಟಿದ್ಯಾ. ವೆರಿ ಗುಡ್ ಪ್ರೀತು, ವೆರಿ ಗುಡ್. 1 ವರ್ಷದಲ್ಲಿ ನಾವು ನಮ್ಮ ಸಕ್ಸಸ್ನ ತೋರಿಸ್ಬೇಕು ಅಂತ ಯಾರೋ ಚಾಲೆಂಜ್ ಹಾಕಿದ್ರು. ಬಟ್ ನನ್ನ ಒಂದು ಹೆಜ್ಜೆ 1 ವರ್ಷಕ್ಕೆ ಆಗೋಷ್ಟು ಬಿಸ್ನೆಸ್ನ ತಂದುಕೊಟ್ಟಿದೆ. ನೆಕ್ಸ್ಟ್ ನಮ್ಮ ಅಕ್ಕ ಅಣ್ಣನೂ ಗೆಲ್ಲೋ ಹಾಗೆ ನಾನು ಮಾಡ್ತೀನಿ. ಆಗ ಸೋಲೋರು ಯಾರು, ಸಿಇಒ ಚೇರ್ನ ಬಿಟ್ಟು ಹೋಗೋರು ಯಾರು ಅಂತ ಅವರೇ ಡಿಸೈಡ್ ಮಾಡ್ತಾರೆ. ಚಾಲೆಂಜ್ ಹಾಕೋದಲ್ಲ, ಅದ್ರ ತಕ್ಕ ಹಾಗೆ ನಡ್ಕೊಂಡ್ರೆ ಒಳ್ಳೇದು. ನನಗೆ ನೀವು ಗೆಲ್ಲಬೇಕು. ಕಂಪನಿ ಅಧಿಕಾರನ ನೀವು ತಗೊಂಡು ಅದನ್ನು ಸರಿಯಾಗಿ ನಿಭಾಯಿಸ್ಬೇಕು. ಅದಕ್ಕೋಸ್ಕರನೇ ತಾನೆ ನಾನು ಇಷ್ಟೆಲ್ಲ ಮಾಡ್ತಿರೋದು. ಮಕ್ಕಳು ನನ್ನ ಕನಸನ್ನ ನನಸು ಮಾಡ್ತಿದ್ದಾರೆ ಅನ್ನೋ ಸಂತೋಷನ ರಾಮ್ ಸರ್ಗೆ ಕೊನೆ ಗಿಫ್ಟ್ ಆಗಿ ಕೊಡಬೇಕು. ನೀವೆಲ್ಲರೂ ಒಟ್ಟಿಗೆ ಕಂಪನಿನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಾನು ನನ್ನ ಜವಾಬ್ದಾರಿ ಮುಗೀತು ಅಂತ ವೇಷನ ಕಳ್ಚಿ ಮೊದಲಿನ ಕಾವೇರಿಯಾಗಿ ನನ್ನ ಮನೆಗೆ ಹೋಗ್ತೀನಿ. ಇದೇ ನನ್ನ ಆಸೆ, ನನ್ನ ಗುರಿ. ಫ್ಯಾಂಟಾಸ್ಟಿಕ್ ಪ್ರೀತು, ವೆರಿ ಗುಡ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ ಕಾವೇರಿ ಹಾಕಿರೋ ಚಾಲೆಂಜ್ನ 24 hours ಅಲ್ಲಿ ಅವಳನ್ನ ಸೋಲಿಸ್ಬಿಟ್ಟು ಅವಳ ಬಾಯಿ ಮುಚ್ಚಿದ್ಯಲ್ಲ, ವೆರಿ ಗುಡ್. ಹೌದು ಕಣೋ ಪ್ರೀತು, ನೀನು ಚಾಲೆಂಜ್ ಹಾಕ್ತಿದ್ದಂಗೆನೆ ಡೀಲ್ ತಂದು ಅಗ್ರಿಮೆಂಟ್ ಸೈನ್ ಮಾಡಿಸಿ ಅಡ್ವಾನ್ಸ್ ಅಮೌಂಟ್ ಕೂಡ ತರಿಸ್ಬಿಟ್ಟಿದ್ಯಾ.